ಆಪ್ಷನ್ ನ ಖರೀದಿ ಮಾಡ್ತಾರೆ, ದ ಪರ್ಸನ್ ಹೂ ಬೈಸ್ ದ ಆಪ್ಷನ್ಸ್, ರೈಟ್, he has the exclusive right, in the sense he has the right either to execute the contract or cancel the contract. ಅದಕ್ಕೋಸ್ಕರ ಆ ವ್ಯಕ್ತಿ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಪ್ರೀಮಿಯಂ ಕೊಡ್ಬೇಕಾಗ್ತದೆ. ದ ಪರ್ಸನ್ ಹೂ ಬೈಸ್ ದ ಆಪ್ಷನ್ he has to pay the premium. ಯಾರಿಗೆ ಕೊಡ್ಬೇಕಪ್ಪ ಅಂತಂದ್ರೆ ದ ಪರ್ಸನ್ ಹೂ ಸೆಲ್ಸ್ ದಿ ಆಪ್ಷನ್ಸ್, ಅವ್ರಿಗೆ ರೈಟರ್ ಅಂತ ಕರಿತೀವಿ. ಸೊ ಯಾರು ಖರೀದಿ ಮಾಡ್ತಾರೆ ಆಪ್ಷನ್ ನ ಅವರು ಪ್ರೀಮಿಯಂ ಕೊಡ್ಬೇಕಾಗ್ತದೆ. ಯಾರಿಗೆ ಕೊಡ್ಬೇಕಾಗ್ತದೆ ಅಂದ್ರೆ ಯಾರು ಸೇಲ್ ಮಾಡ್ತಾರೆ ಆಪ್ಷನ್ ನ ಅವರಿಗೆ ಪ್ರೀಮಿಯಂ ಕೊಡ್ಬೇಕಾಗ್ತದೆ. ಸೊ ಆ ಪ್ರೀಮಿಯಂ ಅಮೌಂಟ್ ಏನ್ ಕೊಡ್ತಿರಲ್ಲ, ದಟ್ ಪ್ರೀಮಿಯಂ ಹ್ಯಾಸ್ ಟೂ ಕಾಂಪೋನೆಂಟ್. ಆ ಪ್ರೀಮಿಯಂ ಅಲ್ಲಿ ಎರಡು ಭಾಗ ಇರ್ತದೆ. ದಟ್ ಪ್ರೀಮಿಯಂ ಕಂಟೇನ್ಸ್ ಟೂ ಪಾರ್ಟ್, ಒನ್ ಇಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ, ಅನದರ್ ಒನ್ ಇಸ್ ಟೈಮ್ ವ್ಯಾಲ್ಯೂ. ಆ ಪ್ರೀಮಿಯಂ ಅಲ್ಲಿ ಎರಡು ಭಾಗ ಯಾವ್ದಾದ್ರು ಇರ್ತಪ್ಪ ಅಂದ್ರೆ ಒಂದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರ್ತದೆ, ಇನ್ನೊಂದು ಟೈಮ್ ವ್ಯಾಲ್ಯೂ ಇರ್ತದೆ. ಆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟದ, ಟೈಮ್ ವ್ಯಾಲ್ಯೂ ಎಷ್ಟದ, ಅದಕ್ಕೆ ಸಪರೇಟ್ ಮಾಡಬೇಕು. In the total premium what the owner of the contract or the holder of the contract pays it to the writer of the contract, that premium contains two part, or the premium has a two component. One is a intrinsic value and another one is the time value. That two components of the premium has to be segregated or separated, and we need to identify what is the portion or what is the amount of intrinsic value and what is the amount of ಟೈಮ್ ವ್ಯಾಲ್ಯೂ. ಅದರಲ್ಲಿ ಟೈಮ್ ವ್ಯಾಲ್ಯೂ ಎಷ್ಟದ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟದ, ಎರಡು ನಾವೇನಪ್ಪ ಅಂದ್ರೆ ಸಪರೇಟ್ ಆಗಿ ನಾವು ಮಾಡ್ಬೇಕಾಗ್ತದೆ ಇದರಲ್ಲಿ ಪ್ರೀಮಿಯಂ ಒಳಗೆ. ದೇರ್ಫೋರ್ ಈ ಕಾಲ್ ಆಪ್ಷನ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮತ್ತೆ ಟೈಮ್ ವ್ಯಾಲ್ಯೂ ಯಾವ ರೀತಿ ಕಂಡಿತೀವಪ್ಪ ಅಂತಂದ್ರೆ, ಸೊ ದಿಸ್ ಐ ಆಲ್ರೆಡಿ ಗಿನ್ ದ ಲಾಸ್ಟ್ ಕ್ಲಾಸ್. ಒಂದ್ ನೆನಪಿಟ್ಕೋರಿ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಯಾವಾಗ ಇರ್ತದಪ್ಪ ಅಂತಂದ್ರೆ ಅದು ಕಾಲ್ ಆಪ್ಷನ್ ಇರ್ಲಿ ಪುಟ್ ಆಪ್ಷನ್ ಇರ್ಲಿ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಕ್ಸಿಸ್ಟ್ಸ್ ಓನ್ಲಿ ವೆನ್ ಇಫ್ ದ ಆಪ್ಷನ್ ಈಸ್ ಇನ್ ದ ಮನಿ. ಯಾವಾಗ ಆಪ್ಷನ್ ಇನ್ ದ ಮನಿ ಇರ್ತದ ಅವಾಗ ಮಾತ್ರ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರ್ತದ. ಇಫ್ ದ ಆಪ್ಷನ್ ಈಸ್ ಎಟ್ ದ ಮನಿ ಆರ್ ಔಟ್ ಆಫ್ ದ ಮನಿ ಇತ್ತಪ್ಪ ಅಂತಂದ್ರೆ, ಎಟ್ ಅಂದ್ರೆ ಎರಡು ಸೇಮ್ ಇರ್ತಾವ್ರಿ, ಔಟ್ ಆಫ್ ದ ಮನಿ ಅಂತಂದ್ರೆ ಅದು ನಾವು ಕ್ಯಾನ್ಸಲ್ ಮಾಡ್ತೀವಿ. ಅಂತವ್ ಏನಾದ್ರು ಕಾಂಟ್ರಾಕ್ಟ್ ಇದ್ರೆ, ಇಫ್ ದ ಕಾಂಟ್ರಾಕ್ಟ್ಸ್ ಆರ್ ಇಫ್ ದ ಆಪ್ಷನ್ಸ್ ಆರ್ ಎಟ್ ದ ಮನಿ ಆರ್ ಔಟ್ ಆಫ್ ದ ಮನಿ ಇದ್ದಪ್ಪ ಅಂತಂದ್ರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ವಿಲ್ ಬಿ ಝೀರೋ, ಇಂಟ್ರಿನ್ಸಿಕ್ ವ್ಯಾಲ್ಯೂ ನಿಲ್ ಆಗಿರ್ತದೆ. Intrinsic value exists only when there is a in the money options. If the option is in the money, intrinsic value exists. If the option is at the money or out of the money, ittappa antandre intrinsic value irodilla. Idu last class alli ondsari ತೋರಿಸಿದೆ ನಾನು. You can see here, right? The option which will be in the money have intrinsic value ಅಂತ ಹೇಳಿದೆ. ಒಂದು ಎಕ್ಸಾಂಪಲ್ ಕೊಟ್ಟಿದೆ. Suppose spot market price on maturity it is 120, ಅಂದ್ರೆ ಮೆಚುರಿಟಿ ದಿನ 120 ಅದರ ಮಾರ್ಕೆಟ್ ಪ್ರೈಸ್. ನಾ ಎಷ್ಟು ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ 100 ರೂಪೀಸ್ ಖರೀದಿ ಮಾಡ್ತೀನಿ ಅಂತ ಹೇಳಿ. That is the excise price is 100 and spot market price on maturity is 120. Now whether this contract is in the money, I am talking about call option. ಇದು call option in the money ಅದನೋ ಎಟ್ ದ ಮನಿ ಅದೋ ಔಟ್ ಆಫ್ ದ ಮನಿ ಅಂತ ಅಂದ್ಕೊಳ್ಳೆ, ನಾವಪ್ಪ ಅಂದ್ರೆ ಏನ್ ಬಿಟ್ಕೋಬೇಕು, when the spot market price on maturity if it is greater than excise price it is in the money for call option. ಅಂದ್ರೆ ಮೆಚುರಿಟಿ ದಿನ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇರ್ತದೆ, ಎದಕ್ಕಿಂತ ಅಂದ್ರೆ ನಾವು ಯಾವ ರೀತಿ ಖರೀದಿ ಮಾಡ್ತೀವಿ ಅಂತ ಹೇಳ್ತೇವೆ ಅದಕ್ಕಿಂತ ಜಾಸ್ತಿ ಇರ್ತದೆ. ದಟ್ ಮೀನ್ಸ್ ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಎಸ್ ನಾಟ್ ಇಸ್ ಗ್ರೇಟರ್ ದನ್ ಎಕ್ಸೈಸ್ ಪ್ರೈಸ್ ಆರ್ ಸ್ಟ್ರೈಕ್ ಪ್ರೈಸ್, ದೆನ್ ಇಟ್ ವಿಲ್ ಬಿ ಇಟ್ ಇಸ್ ಸೆಟ್ ಟು ಬಿ ಇನ್ ದ ಮನಿ ಆಪ್ಷನ್ಸ್. ಯಾವುದು ಕಾಲ್ ಆಪ್ಷನ್ ಇನ್ ದ ಮನಿ ಅಂತ ಹೇಳ್ತೀವಿ ಕಾಲ್ ಆಪ್ಷನ್ ಬಗ್ಗೆ. therefore ಅಲ್ಲಿ ಬರ್ತೀನಿ ನೋಡಿ, ಎಕ್ಸೈಸ್ ಪ್ರೈಸ್ ಇಸ್ ಗ್ರೇಟರ್ ದನ್ ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಆನ್ ಮೆಚುರಿಟಿ ಇಟ್ ಇಸ್ ಗ್ರೇಟರ್ ದನ್ ಎಕ್ಸೈಸ್ ಪ್ರೈಸ್, therefore it is in the money ಅಂತ ಹೇಳ್ತೀವಿ. ಇನ್ ದ ಮನಿ ಇದ್ರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರ್ತದೆ. ಹೇಗೆ ಹೇಳ್ತೀವಿ, intrinsic value equals intrinsic value of call option equals maximum of intrinsic value equals max, ಅಂದ್ರೆ ಯಾವುದು ಜಾಸ್ತಿ ಇರ್ತದೆ ಅಂತ ತಗೋಬೇಕು. maximum of 0 or s naught minus excise price. 0 ರೇ ತಗೋಬೇಕು, maximum 0 ಐತಪ್ಪ ಅಂದ್ರೆ 0 ಹೊರಗೆ ತಗೋರಿ, ಅಥವಾ ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಆಫ್ ಮೆಚುರಿಟಿ ಮತ್ತು ಎಕ್ಸೈಸ್ ಪ್ರೈಸ್ ಡಿಫರೆನ್ಸ್ ಮಾಡ್ರಿ, ಡಿಫರೆನ್ಸ್ ಮಾಡಿ 0 ಗಿಂತ ಹೆಚ್ಚಿತ್ತಪ್ಪ ಅಂದ್ರೆ ಮಾತ್ರ ತಗೋರಿ, ಮೈನಸ್ ಬರ್ತಪ್ಪ ಅಂದ್ರೆ 0 ಹೊರಗೆ ತಗೋಬೇಕು. ರೈಟ್, ಈಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದ, ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಆಫ್ ಮೆಚುರಿಟಿ ಇಸ್ 120 ಅಂಡ್ ಎಕ್ಸೈಸ್ ಪ್ರೈಸ್ 100. ರೈಟ್, 0 ಈ ಕಡೆ ಇಟ್ಟಿನಿ, 120 is a spot market price, 120 minus 100 ಮಾಡಿದ್ರೆ 20 ಬರ್ತದೆ. ರೈಟ್, therefore intrinsic value maximum of 100 or 20, ಯಾವ್ದು maximum 20 ಜಾಸ್ತಿ ಅದ ರೀ. ರೈಟ್, therefore intrinsic value option is 20. ಓಕೆ,
ನಾವು ಇದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಕಂಡಿದ್ದೀವಿ. ಇದು ಯಾಕೆ ಓಕೆ ಇಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಪಾಸಿಟಿವ್ ಅದ ಬಂದದ 20 ರೂಪೀಸ್ ಬಂದದ. ಯಾಕೆ ಇಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಬಂದದ ಅಂದ್ರೆ ಇದಕ್ಕೆ ಬಂದಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಕಮ್ ಬಿಕಾಸ್ ಇಟ್ ಈಸ್ ಇನ್ ದ ಮನಿ ಕಾಂಟ್ರಾಕ್ಟ್. ಇದು ಆಪ್ಷನ್ ಯಾವ್ದಾರಿ ಕಾಲ್ ಆಪ್ಷನ್ ಅದ. ಕಾಲ್ ಆಪ್ಷನ್ ಇನ್ ದ ಮನಿ ಇರೋದ್ರಿಂದ ಇದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಬಂದದ. ಟೈಮ್ ವ್ಯಾಲ್ಯೂ ಅಂತ ಹೇಳಿರ್ತೀರಿ. ಟೈಮ್ ವ್ಯಾಲ್ಯೂ ಈಕ್ವಲ್ಸ್ ಪ್ರೀಮಿಯಂ ಎಷ್ಟು ಕೊಟ್ಟಿರ್ತಿರಲ್ಲ ಪ್ರೀಮಿಯಂ ಒಳಗೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ತೆಗೆದ್ಬಿಡ್ರಿ. ರೈಟ್ ಪ್ರೀಮಿಯಂ ಫಾರ್ ಎಕ್ಸಾಂಪಲ್ 10 ರೂಪೀಸ್ ಅಥವಾ 25 ರೂಪೀಸ್ ನಾನು ಪ್ರೀಮಿಯಂ ಕೊಟ್ಟಿದ್ದೆ ಎಕ್ಸಾಂಪಲ್. ಟೈಮ್ ವ್ಯಾಲ್ಯೂ ಈಕ್ವಲ್ 20 ರೂಪೀಸ್ 25 ರೂಪೀಸ್ ಪ್ರೀಮಿಯಂ ಕೊಟ್ಟರೆ ತಿಳ್ಕೊರಿ. ರೈಟ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟು ಅದ 20 ಅದ. ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇಂಟ್ರಿನ್ಸಿಕ್ ವ್ಯಾಲ್ಯೂ. therefore 25 minus 20 it is 5 is your time value. ರೈಟ್ ಈ ರೀತಿ ನಾವು ಕಂಡುಹಿಡಿತೀವಿ. ಸಪೋಸ್ ಇದನ್ನೇ ನಾನು ಇನ್ನೊಂದು ಪ್ರಾಬ್ಲಮ್ ತೋರಿಸ್ತೀನಿ ನೋಡ್ರಿ. ಸಪೋಸ್ ನಾನು ಹೇಳಿದ ನಿಮಗೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಬರ್ತದೆ ಯಾವಾಗ ಇಫ್ ಇಟ್ ಇಸ್ ಇನ್ ದ ಮನಿ. ಇಂಟ್ರಿನ್ಸಿಕ್ ವ್ಯಾಲ್ಯೂ 0 ಆಗ್ತದೆ ಯಾವಾಗ ಎಟ್ ದ ಮನಿ ಔಟ್ ಆಫ್ ದ ಮನಿ ಇದ್ದಾಗ. ಒಂದು ಔಟ್ ಆಫ್ ದ ಮನಿ ಮಾಡಿ ತೋರಿಸ್ತೀನಿ ನೋಡ್ರಿ. ಇದೇ ಎಕ್ಸಾಂಪಲ್ 120 ಇದ್ದಿದ್ದು ನಾನು ರಿವರ್ಸ್ ಮಾಡ್ಬಿಡ್ತೀನಿ 100 ಮಾಡ್ತೀನಿ. ಓಕೆ ಇದೇ ಪ್ರಾಬ್ಲಮ್ ಅನ್ನು ರಿವರ್ಸ್ ಮಾಡ್ತೇನೆ ನೋಡ್ರಿ. ಈಗ ಅವಾಗ 120 ತಗೊಂಡಿದ್ರಿ. ಯಾವ್ದು ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಆನ್ ಮೆಚುರಿಟಿ 120 ತಗೊಂಡಿದೆ. ಈ 100 ತಗೊಂತೀನಿ. ಎಕ್ಸೈಸ್ ಪ್ರೈಸ್ 100 ಐತಿ 120 ರಿವರ್ಸ್ ಮಾಡ್ತೀನಿ. ಈ ಇಂಟ್ರಿನ್ಸಿಕ್ ವ್ಯಾಲ್ಯೂ ಕಂಡುಹಿಡಿತೀನಿ. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇಸ್ 0 ಆರ್ S0 ಮೈನಸ್ ಇ. ಅದೇ ಇಲ್ಲಿ ಸಿಂಪ್ಲಿಫೈ ಮಾಡಿದ್ವಿ. ಈಗ S0 ಎಷ್ಟು ಅದ ರೀ 100 ಅದ. ಸೊ ಐ ವಿಲ್ ಮೇಕ್ ಚೇಂಜ್ ಇಟ್ ಆಸ್ 100. ಎಕ್ಸೈಸ್ ಪ್ರೈಸ್ 120 ಅದ. ರೈಟ್ 0 ಆರ್ 100 ಮೈನಸ್ 120. ಸೊ ಆನ್ಸರ್ ವಿಲ್ ಬಿ -20 ಆಗ್ತದೆ. ಓಕೆ ಯಾಕಂದ್ರೆ 120 100 ಒಳಗೆ -120 ತೆಗೆದ್ರೆ -20 ಉಳಿತದೆ. ಈಗ 0 ಮತ್ತು -20 ಒಳಗೆ ಯಾವತ್ತು ದೊಡ್ಡದ ತಗೋಬೇಕು ಹೊರಗೆ ತಗೋಬೇಕಂತ ಹೇಳ್ತಾರೆ. ಮ್ಯಾಕ್ಸಿಮಮ್ MA ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ 0 ಆರ್ -20 ವಿಚ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ 0 ವ್ಯಾಲ್ಯೂ. ಯಾಕಂದ್ರೆ -20 ಅಂದ್ರೆ 0 ಕಿಂತ ಕಡಿಮೆ ಆಗ್ತದೆ. ಅದಕ್ಕೆ 0 ಹೈಯೆಸ್ಟ್ ಅದ. therefore ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಕಾಲ್ ಆಪ್ಷನ್ is 0. ಯಾಕೆ 0 ಅದ ರೀ? ಬಿಕಾಸ್ ಇಟ್ ಈಸ್ ಇದು ಆಪ್ಷನ್ ಯಾವ ತರ ಅದ ನೋಡ್ರಿ. S0 is lesser than E. S0 is lesser than E ಇದ್ದಾಗ ಕಾಲ್ ಆಪ್ಷನ್ ಇದಕ್ಕೆ ಏನಂತ ಕರಿತೀವಿ ನಾವು? ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಇಫ್ S0 is lesser than excise price, spot market price is lesser than excise price ಇತ್ತಪ್ಪ ಅಂದ್ರೆ ಇದಕ್ಕೆ ನಾವು ಕರಿತೀವಿ ಔಟ್ ಆಫ್ ದ ಮನಿ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಔಟ್ ಆಫ್ ದ ಮನಿ ಕಾಂಟ್ರಾಕ್ಟ್ ಇತ್ತಪ್ಪ ಅಂತಂದ್ರೆ ಇಫ್ ಇಟ್ ಈಸ್ ಔಟ್ ಆಫ್ ದ ಮನಿ ಕಾಂಟ್ರಾಕ್ಟ್ then it will not have any intrinsic value. ಅದಕ್ಕೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಏನಾಗ್ತದೆ 0 ಆಗ್ತದೆ. ಪ್ರೀಮಿಯಂ ಸಾರಿ ಟೈಮ್ ವ್ಯಾಲ್ಯೂ ಎಷ್ಟು ಆಗ್ತದೆ? ಟೈಮ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಪ್ರೀಮಿಯಂ. ಟೈಮ್ ವ್ಯಾಲ್ಯೂ ಈಕ್ವಲ್ಸ್ ಪ್ರೀಮಿಯಂ ಮೈನಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ. ರೈಟ್ time value equals premium 25 ಕೊಟ್ರಿ intrinsic value 0 ಅದ. therefore your time value will be 25. is that clear? ಇದು ತಿಳಿತ್ರಿದು So call option intrinsic value ಮತ್ತು time value ಕಂಡುಹಿಡಿಯೋದು ತಿಳಿತಾ? or you have any confusions? Yes, no? ಇದು ತಿಳಿತ್ರಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಕಂಡುಹಿಡಿಯೋದು? am I audible? ಕೇಳಿಸಿರುತ್ತೀರಿ? Yes, sir. Okay. Fine. ಇದು so how to compute the intrinsic value and time value in case of call option?
ಈ ಎರಡೇ ಫಾರ್ಮುಲಾ ಅವ್ರಿ, ಯು ಹ್ಯಾವ್ ಟು ರಿಮೆಂಬರ್ ದಿಸ್. Now, if you have understood this call option, now you can see this call option here. So I put it here. Intrinsic value equals, intrinsic value of call option equals the maximum of 0 or 0 or S naught minus E. Intrinsic value, that is the premium of call option minus intrinsic value, will be time value. ಅದೇ ತರ ಈ ಪುಟ್ ಆಪ್ಷನ್ ಕೂಡ ಕರೆದಿದೆ. ಸೊ ಹೌ ಟು ಕ್ಯಾಲ್ಕುಲೇಟ್ ದಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂಡ್ ದ ಟೈಮ್ ವ್ಯಾಲ್ಯೂ ಆಫ್ ಪುಟ್ ಆಪ್ಷನ್. ಸೊ ಇಲ್ಲಿ ಒಂದು ಸ್ವಲ್ಪ ಸ್ಲೈಟ್ ಆಗಿ ಡಿಫರೆನ್ಸ್ ಆಗುತ್ತೆ. ನಾವು ಯು ಕ್ಯಾನ್ ಸಿ ಹಿಯರ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಕಾಲ್ ಆಪ್ಷನ್ ಹೇಳಿದ್ರೆ ಮ್ಯಾಕ್ಸಿಮಮ್ ಆಫ್ 0 ಆರ್ ಎಸ್ ನಾಟ್ ಮೈನಸ್ ಇ ಅಂತ ಹೇಳಿದೆ. ಬಟ್ ಇಲ್ಲಿ ಇನ್ ದ ಪುಟ್ ಆಪ್ಷನ್ ಒಳಗೆ ನೋಡ್ರಿ, ಮ್ಯಾಕ್ಸಿಮಮ್ ಆಫ್ it is not call option, it is put. Put option, intrinsic value of I think my voice is audible. ಧ್ವನಿ ಕೇಳಿಸಕತ್ತರಿ? Yes, sir. Okay. So ಈ put option ಒಳಗೆ ಏನಾಗ್ತದೆ ಅಂದ್ರೆ intrinsic value of put option equals maximum of 0 or exercise price minus spot market price on maturity. ನಾನು ಇಲ್ಲಿ ರಿವರ್ಸ್ ತಗೊಂತೇನೆ. You can see on the screen here. Intrinsic value of call option ಇದ್ದಾಗ ಏನೈತ್ರಿ ಇಲ್ಲಿ 0 or spot market price on maturity, that is S naught minus E ಇತ್ತು. ಇಲ್ಲಿ ನೋಡ್ರಿ 0 or E minus S naught ಬರ್ದೇನ್ರಿ. ರಿವರ್ಸ್ ಬರ್ತೀನಿ ನಾನು. ಯಾಕೆ ರಿವರ್ಸ್ ಬರ್ದಿನಪ್ಪ ಅಂತಂದ್ರ ಕಾಲ್ ಆಪ್ಷನ್ ಒಳಗೆ ಇನ್ ದ ಮನಿ ಯಾವಾಗ ಆಗ್ತರಿ? ಕಾಲ್ ಆಪ್ಷನ್ ಒಳಗೆ ಇನ್ ದ ಮನಿ ಯಾವಾಗ ಆಗ್ತಪ್ಪ ಅಂದ್ರ when the spot market price is greater than exercise price, S naught is greater than exercise price ಇದ್ದಾಗ ಇನ್ ದ ಮನಿ ಆಗ್ತದೆ ಕಾಲ್ ಆಪ್ಷನ್. ಅದಕ್ಕೆ ಫಸ್ಟ್ S naught ತಗೊಂಡಿನಿ. S naught ಜಾಸ್ತಿ ಇತ್ತು, ಎಕ್ಸೈಸ್ ಪ್ರೈಸ್ ಕಡಿಮೆ ಇತ್ತಪ್ಪ ಅಂದ್ರೆ ಇನ್ ದ ಮನಿ ಆಗ್ತದೆ ಕಾಲ್ ಆಪ್ಷನ್ ಒಳಗ. ಪುಟ್ ಆಪ್ಷನ್ ಒಳಗೆ ರಿವರ್ಸ್ ಆಗ್ತದೆ. ಪುಟ್ ಆಪ್ಷನ್ ಒಳಗ ಎಕ್ಸೈಸ್ ಪ್ರೈಸ್ ಜಾಸ್ತಿ ಇರಬೇಕು, ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಕಡಿಮೆ ಇತ್ತಪ್ಪ ಅಂದ್ರೆ ಇನ್ ದ ಮನಿ ಆಗ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ 0 or E minus S naught ಅಂತ ಬರೀತೀನಿ ನಾನು. ಕ್ಲಿಯರ್? therefore ಇಲ್ಲಿ ಏನ್ ಡಿಫರೆನ್ಸ್ ಅಪ್ಪ ಅಂದ್ರೆ ಇನ್ ಕೇಸ್ ಆಫ್ ಕಾಲ್ ಆಪ್ಷನ್ ಒಳಗೆ ಯಾವಾಗ ಇನ್ ದ ಮನಿ ಆಗ್ತಪ್ಪ ಅಂದ್ರೆ S naught is greater than E, that will be in the money. ಪುಟ್ ಆಪ್ಷನ್ ಒಳಗ ಯಾವಾಗ ಇನ್ ದ ಮನಿ, ಅದು ಪುಟ್ ಆಪ್ಷನ್ ಯಾವಾಗ ಇನ್ ದ ಮನಿ ಆಗ್ತಪ್ಪ ಅಂತಂದ್ರೆ when E is greater than S naught. ಇಲ್ಲಿ ರಿವರ್ಸ್ ಇರುತ್ತೆ. E is greater than S naught ಇತ್ತಪ್ಪ ಅಂದ್ರೆ ಅದು ಇನ್ ದ ಮನಿ ಆಪ್ಷನ್ ಆಗ್ತದೆ. ಟೈಮ್ ವ್ಯಾಲ್ಯೂ ಅಂತ ಕರೀತೀರಿ ಸೇಮ್, ದರ್ ಇಸ್ ಅ ಪ್ರೀಮಿಯಂ. ಪುಟ್ ಆಪ್ಷನ್ ಪ್ರೀಮಿಯಂ ಎಷ್ಟು ಕೊಟ್ಟಿರ್ತಿರಲ್ಲ ದಟ್ ಮೈನಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ, ಇದು ಸೇಮ್ ಇರ್ತದೆ. ಅದು ಕಾಲ್ ಆಪ್ಷನ್ ಇದ್ದಾಗ ಕಾಲ್ ಆಪ್ಷನ್ ಪ್ರೀಮಿಯಂ ಅಂತೀನಿ, ಪುಟ್ ಆಪ್ಷನ್ ಇತ್ತಪ್ಪ ಅಂದ್ರೆ ಪುಟ್ ಆಪ್ಷನ್ ಪ್ರೀಮಿಯಂ ಅಂತೀನಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. S naught
ಇದೊಂದು ಐ ಆಮ್ ಟಾಕಿಂಗ್ ಅಬೌಟ್ ಪುಟ್ ಆಪ್ಷನ್ ಇದು. Okay. Yes, first I will talk about exercise price. Exercise price is 150. Okay. Spot market price on maturity it is 130. Okay. Put option premium is ₹10. ಇದು ಒಂದು ಎಕ್ಸಾಂಪಲ್. ಒಂದು ಪುಟ್ ಆಪ್ಷನ್ ಖರೀದಿ ಮಾಡಿವಿ, ಅದಕ್ಕೆ ಎಕ್ಸೈಸ್ ಪ್ರೈಸ್ ಎಷ್ಟು ಫಿಕ್ಸ್ ಮಾಡಿವಪ್ಪ ಅಂದ್ರೆ ಅದು ಎಷ್ಟು ಖರೀದಿ ಮಾಡ್ಬೇಕಂತ ಫಿಕ್ಸ್ ಮಾಡಿವಿ, ಅಥವಾ ಸ್ಟ್ರೈಕ್ ಪ್ರೈಸ್ 150 ಫಿಕ್ಸ್ ಮಾಡಿವಿ. ಓಕೆ, ಅದು ಯಾವಾಗ 1 ಮಂತ್ ಕಾಂಟ್ರಾಕ್ಟ್ ಅಂತ ತಿಳ್ಕೊರಿ. ಅದಕ್ಕೆ ನಾವು ಒಂದು ಕಾಲ್ ಪುಟ್ ಆಪ್ಷನ್ ಖರೀದಿ ಮಾಡಿ, ಪುಟ್ ಆಪ್ಷನ್ ಖರೀದಿ ಮಾಡಕ್ಕೆ ಪ್ರೀಮಿಯಂ ಕೊಟ್ಟಿನಿ, ಎಷ್ಟು ₹10 ಕೊಟ್ಟಿನಿ, 1 ಮಂತ್ ಕಾಂಟ್ರಾಕ್ಟ್. ಓಕೆ, 1 ಮಂತ್ ಮುಗಿದ್ರೆ ಆಫ್ಟರ್ 1 ಮಂತ್ ಆದ್ಮೇಲೆ ಅದು ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟದಪ್ಪ ಅಂದ್ರೆ 130 ಅದ. ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಆನ್ ಮೆಚುರಿಟಿ ಅಂದ್ರೆ 1 ತಿಂಗಳು ಆದ್ಮೇಲೆ ₹110 ಅದ. ನಾನು ಎಷ್ಟಕ್ಕೆ ಸೇಲ್ ಮಾಡ್ತೀನಿ ಅಂತ ಹೇಳಿ ಪುಟ್ ಆಪ್ಷನ್ ಮೀನ್ಸ್ ರೈಟ್ ಟು ಸೆಲ್, ರೈಟ್. ಕಾಲ್ ಆಪ್ಷನ್ ಅಂದ್ರೆ ರೈಟ್ ಟು ಬೈ, ಪುಟ್ ಆಪ್ಷನ್ ಮೀನ್ಸ್ ರೈಟ್ ಟು ಸೆಲ್. ಪುಟ್ ಆಪ್ಷನ್ ಖರೀದಿ ಮಾಡೀನಿ, ಇದು ನನಗೆ ಯಾವ ಹಕ್ಕು ಕೊಟ್ಟದ, ರೈಟ್ ಟು ಸೆಲ್ ಹಕ್ಕು ಕೊಟ್ಟದ. ಎಷ್ಟಕ್ಕೆ ನಾ ಮಾರ್ಬೋದ್ರಿ, 150 ಮಾರ್ಬೋದು. ಬಟ್ ಮಾರ್ಕೆಟ್ ಪ್ರೈಸ್ ಎಷ್ಟದ್ರಿ 1 ತಿಂಗಳಾದ್ಮೇಲೆ ₹130 ಅದ. ಓಕೆ, ಈಗ ನೀವೇನ್ ಮಾಡ್ತೀರಿ, ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡ್ತೀರಿ. ಯಾಕಂದ್ರೆ ಮಾರ್ಕೆಟ್ ಒಳಗ ನಿಮ್ಮ ಅಸೆಟ್ ಮಾರಿದ್ರಪ್ಪ ಅಂದ್ರ ಬರೀ ₹130 ಬರ್ತದ. ಕಾಂಟ್ರಾಕ್ಟ್ ನೀವು ಎಕ್ಸಿಕ್ಯೂಟ್ ಮಾಡಿದ್ರ ₹150 ಬರ್ತದೆ. ಅಂದ್ರೆ ನೀವು ಅಸೆಟ್ಗಳು ಎಷ್ಟಕ್ಕೆ ಸೇಲ್ ಮಾಡಬಹುದು, 150 ಸೇಲ್ ಮಾಡಬಹುದು. therefore ನಾವು ಎಲ್ಲಿ ಹೆಚ್ಚು ಬರ್ತಾ ಅಲ್ಲಿ ಮಾಡ್ತೀವಿ. therefore contract price ಎಷ್ಟದ, 150 ಅದ. that mean exercise price is 150. I will execute the contract. that mean execute ಅಂದ್ರೆ ಮೀನಿಂಗ್ ಏನ್ರಿ, ನಾನು ಅಸೆಟ್ ಗಳನ್ನ ಮಾರಾಟ ಮಾಡ್ತೀನಿ. ಎಷ್ಟಕ್ಕ, 150. ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟದ, 130 ಅದ. therefore I will make a profit of 20. ಹೆಂಗ್ ಪ್ರಾಫಿಟ್ ಆಗ್ತದೆ 20? ಹೆಂಗಪ್ಪ ಅಂದ್ರೆ ಈಗ ನಾ ಸೇಲ್ ಮಾಡ್ಬೇಕು. ಪುಟ್ ಆಪ್ಷನ್ ಮೀನ್ಸ್ ರೈಟ್ ಟು ಸೆಲ್, ಹೌದಲ್ಲ. 1 ತಿಂಗಳನ್ನ ಮಾರ್ಕೆಟ್ ಪ್ರೈಸ್ ಎಷ್ಟಾದ್ರೆ ಅಂಡರ್ಲೈಂಗ್ ಅಸೆಟ್ ಯಾವ್ದೋ ಒಂದು ಶೇರ್ಸ್ ಅಂತ ತಿಳ್ಕೊರಿ, ಒಂದು ಯಾವ್ದೋ ಸಿಂಡಿಕೇಟ್ ಬ್ಯಾಂಕ್ ಒಂದು ಶೇರ್ಸ್ ಅಂತ ತಿಳ್ಕೊರಿ, ₹130 ಅದ 1 ತಿಂಗಳಾದ್ಮೇಲೆ. ಓಕೆ, ಈಗ ನನಗೆ ಮಾರ್ಬೇಕಾಗ್ಯದ. ಎಷ್ಟಕ್ಕೆ ಮಾರ್ಬೇಕು, ನಾನು 150 ಮಾರ್ತೀನಿ. ಯಾಕಂದ್ರೆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡ್ತೀನಿ. ನಾನು ಫಸ್ಟ್ ಏನ್ ಮಾಡ್ತೀನಿ, ಮಾರ್ಕೆಟ್ ಒಳಗ ಅವತ್ತಿನ ಮಾರ್ಕೆಟ್ ಒಳಗ ಪ್ರೈಸ್ ಎಷ್ಟದ, ಸಿಂಡಿಕೇಟ್ ಬ್ಯಾಂಕ್ ಶೇರ್ಸ್ ₹130 ಅದ. ₹130 ಖರೀದಿ ಮಾಡಿ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡಿ ಅವ್ರಿಗೆ ಎಷ್ಟಕ್ಕೆ ಮಾರ್ತೀನಿ, 150 ಮಾರ್ತೀನಿ. ಅಂದ್ರೆ ₹130 ಒಂದು ಶೇರ್ ಖರೀದಿ ಮಾಡಿ ₹150 ನಾನು ಮಾರಾಟ ಮಾಡಿದ್ರೆ ನನಗೆ ಪ್ರಾಫಿಟ್ ಎಷ್ಟಾಗ್ತದೆ, ₹20 ಪ್ರಾಫಿಟ್ ಆಗ್ತದ, ರೈಟ್. ಇಟ್ ಈಸ್ ಇನ್ ದ ಮನಿ ಕಾಂಟ್ರಾಕ್ಟ್. ಯಾಕೆ ಇನ್ ದ ಮನಿ ಕಾಂಟ್ರಾಕ್ಟ್ ಅಪ್ಪ ಅಂತಂದ್ರೆ ಇಟ್ ಈಸ್ ಎಕ್ಸೈಸ್ ಪ್ರೈಸ್ ಇಸ್ ಗ್ರೇಟರ್ ದ್ಯಾನ್ ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಆನ್ ಮೆಚುರಿಟಿ. ಇದು ಪುಟ್ ಆಪ್ಷನ್ ಎಕ್ಸೈಸ್ ಪ್ರೈಸ್ ಜಾಸ್ತಿ ಇರ್ಬೇಕು ಎದ್ರಿಗಿಂತ ಸ್ಪಾಟ್ ಮಾರ್ಕೆಟ್ ಪ್ರೈಸ್ ಆನ್ ಮೆಚುರಿಟಿ. ಅವಾಗ ಅದಕ್ಕೇನ್ ಕರಿತೀರಿ, ಇನ್ ದ ಮನಿ ಅಂತ ಕರಿತೀವಿ ನಾವು. ಇನ್ ದ ಮನಿ ಆಪ್ಷನ್ ಅಂತ ಕರಿತೀವಿ. ಇನ್ ದ ಮನಿ ಇದೆ. ಯಾಕೆ ಇನ್ ದ ಮನಿ ಅಂದ್ರೆ ಎಕ್ಸೈಸ್ ಪ್ರೈಸ್ ಗ್ರೇಟರ್ ದೆನ್ ಎಸ್ ನಾಟ್. ಯಾಕಂದ್ರೆ ಪ್ರಾಫಿಟ್ ಎಲ್ಲ ಇರುತ್ತಲ್ಲ, ನಾವು ಓನರ್ ಇದ್ದೀನಿ, ನಮ್ಮ ಮಾರ್ಕೆಟ್ ಒಳಗೆ ಕಡಿಮೆ ರೇಟ್ ಅದ, ಇವ್ರಿಗೆ ಜಾಸ್ತಿ ರೇಟಿಂಗ್ ಮಾರ್ಬೋದಲ್ಲ. ಸೊ ಇಟ್ ಇಸ್ ಪ್ರಾಫಿಟಬಲ್ ಫಾರ್ ಮೀ. therefore excise price is greater than spot market price on maturity. It is said to be in the money put option. Put option in the money ಅಂತ ಹೇಳ್ತೀನಿ. ಇಲ್ಲಿ ಪ್ರಾಫಿಟ್ ಅಲ್ಲಾಗತ್ತದ, ರೈಟ್. ಎಷ್ಟು ಪ್ರಾಫಿಟ್ ಅಲ್ಲತ್ತದ, ಈಗ ₹20 ಪ್ರಾಫಿಟ್ ಅಲ್ಲತ್ತದ. ₹20 ಒಳಗೆ ₹10 ಪ್ರೀಮಿಯಂ ಕೊಟ್ರಿ ಅಂದ್ರೆ ನೆಟ್ ನೀವು ಒಂದು ಪ್ರಾಫಿಟ್ ಸೈಡ್ ಎಷ್ಟಿದ್ರಿ, ಇನ್ನ ₹10 ಪ್ರಾಫಿಟ್ ಅಲ್ಲಾಗತ್ತದ. ಟೋಟಲ್ ₹20 ಪ್ರಾಫಿಟ್ ಅದ, ಆದ್ರೆ ಪ್ರೀಮಿಯಂ ₹10 ಕೊಟ್ರಿ, ಅದು ಲಾಸ್ಟ್ ನಿಮ್ಗೆ ಪ್ರೀಮಿಯಂ ಕೊಟ್ಟಿದ್ದು, ಅದಕ್ಕೆ ಇನ್ನ ₹10 ನಿಮ್ಗೇನು ಪ್ರಾಫಿಟ್. ಈ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಪುಟ್ ಆಪ್ಷನ್ ಕಂಡಿದ್ದೀನಿ ನಾನು. Intrinsic value of put option equals maximum of 0 or E minus S naught, right? Therefore max, that is maximum, 0 or exercise price ಎಷ್ಟದರಿ 150 ಅದ, minus spot market price, that is S naught. ಎಷ್ಟದರ ಅದು, it is 130. Therefore still you can simplify this. Max 0 or 150 minus 130, that is 20. You add yavar highest ada, that will be your intrinsic value. Therefore intrinsic value of put option is ₹20. 20 ಎಂಬುದು ಗೊತ್ತಾಯ್ತು. ಮ್ಯಾಕ್ಸಿಮಮ್ ಆ 0 ಆರ್ 20 ಒಳಗೆ ಯಾವಾಗ ಹೈಯೆಸ್ಟ್ ಅದ, 0 ಹೈಯೆಸ್ಟ್ ಅದ, 20 ಹೈಯೆಸ್ಟ್ ಅದ್ರಿ, 20 ಹೈಯೆಸ್ಟ್ ಅದ. ಸೊ 20 ವಿಲ್ ಬಿ ಯುವರ್ ಪುಟ್ ಆಪ್ಷನ್ ಇಂಟ್ರಿನ್ಸಿಕ್ ವ್ಯಾಲ್ಯೂ. ಈಗ ನಾನು ಇಂಟ್ರಿನ್ಸಿಕ್ ವ್ಯಾಲ್ಯೂ ಗೊತ್ತೈತ್ರಿ,
ಟೈಮ್ ವ್ಯಾಲ್ಯೂ ಅಂತ ಕರಿತೀನಿ. ಟೈಮ್ ವ್ಯಾಲ್ಯೂ of put option equals put option ಪ್ರೀಮಿಯಂ ಅದು ಎಷ್ಟು ಕೊಟ್ಟಿರಿ, ಅದು ಪ್ರೀಮಿಯಂ ಎಷ್ಟು ಕೊಟ್ಟಿರಿ ಮೈನಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ. So 10 minus 20. So again, still you have a 10 rupees profit. Is that clear? ತಿಳಿತಿರೋದು? ತಿಳಿದ್ರಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ ಕಂಡುಹಿಡಿಯೋದು ಪುಟ್ ಆಪ್ಷನ್. Is that clear? No, yes. ತಿಳಿದಂದ್ರೆ ತಿಳಿದಂತ ಹೇಳ್ರಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ರಿ. Yes, sir, it's clear. All of you have understood. ತಿಳಿದಂದ್ರೆ I'll go to next problem. Okay, I will take few problems from your textbook. So this is your textbook, soft copy of the textbook. I will share you later on. The Ora and Bagri most simple textbook idra okay. Idu iddil andre kuda you can refer this soft copy of Ora and Bagri. Soft copy ada you can refer it. ಇಲ್ಲಿ ಒಂದು ಪ್ರಾಬ್ಲಮ್ ನೋಡ್ರಿ. ಇಲ್ಲಿ consider the following data about calls on a hypothetical stock. On example, imaginary or stocks ಕೊಟ್ಟನ, ಅದರ ಮೇಲೆ he has given all this information. ನಾನು ಒಳಗೆ so ಈಗ there are two option 1 option time one ಎರಡು options ಅವ. both are call options, ಎರಡು call options ಅವ. ಅದರ ಎರಡು ಆಪ್ಷನ್ he has given detailed information. I think this screen is visible for all of you, right? Screen ಕಾಣ್ಲಿಕತ್ತದ ರೀ? Yes, sir. Okay. Yes, sir. Okay, fine. Yes, sir. Right, okay. ಇಲ್ಲಿ ನೋಡ್ರಿ ಸ್ಕ್ರೀನ್ ಮೇಲೆ ಕನ್ಸಿಡರ್ ದಿ ಫಾಲೋಯಿಂಗ್ ಡೇಟಾ ಅಬೌಟ್ ಕಾಲ್ಸ್ ಅಂಡ್ ಹೈಪೋಥೆಟಿಕಲ್ ಸ್ಟಾಕ್. ರೈಟ್, ಒಂದು ಶೇರ್ ಕೊಟ್ಟನ್ರಿ ಯಾವ್ದೋ ಒಂದು XYZ ಕಂಪನಿ ಶೇರ್ಸ್. ಎರಡು ಆಪ್ಷನ್ ಅವ್ರ, ಎರಡು ಕಾಲ್ ಆಪ್ಷನ್ ಯಾವ, ಬೋತ್ ಆರ್ ಕಾಲ್ ಆಪ್ಷನ್. ಅವ್ರದ್ದು ಎಲ್ಲ ಡೀಟೇಲ್ ಕೊಟ್ಟನ್ರಿ. ಎಕ್ಸೈಸ್ ಪ್ರೈಸ್ ವಿ ಡಿನೋಟ್ ವಿತ್ ಎಕ್ಸೈಸ್ ಪ್ರೈಸ್ ಒಂದೇ, ಸ್ಟ್ರೈಕ್ ಪ್ರೈಸ್ ಅಂದ್ರೆ ಒಂದೇ. ವಿ ಡಿನೋಟ್ ವಿತ್ ಇ. ಎಕ್ಸೈಸ್ ಪ್ರೈಸ್ ಕೊಟ್ಟನ್ರಿ. ಫಸ್ಟ್ ಆಪ್ಷನ್ 80 rupees ಅದ, ಸೆಕೆಂಡ್ 85 ಅದ. ರೈಟ್, ಸ್ಟಾಕ್ ಪ್ರೈಸ್ ಅಂತ ಕೊಟ್ಟಾರ. ಇದು ಸ್ಟಾಕ್ ಪ್ರೈಸ್ ಅಂದ್ರೆ ಇದು ಮೆಚುರಿಟಿ ದಿನ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟದ ಅದು ಒಂದಂಗೆ. ವಿ ಡಿನೋಟ್ ವಿತ್ ಎಸ್ ನಾಟ್. ಓಕೆ, ಎಸ್ ನಾಟ್ ಅಂತ ಕರಿತೀವಲ್ಲ ನಾವು ರೀ, ಎಸ್ ನಾಟ್. ದಟ್ ಈಸ್ ಮೆಚುರಿಟಿ ದಿನ. 1 month ಕಾಂಟ್ರಾಕ್ಟ್ ಇತ್ತಂದ್ರೆ 1 month ಕಾಂಟ್ರಾಕ್ಟ್ ಮುಗಿದ ಮೇಲೆ ಅವತ್ತಿನ ದಿನ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟದ. ಅಥವಾ 2 month ಕಾಂಟ್ರಾಕ್ಟ್ ಇತ್ತಂದ್ರೆ 2 month ಮುಗಿದ ಮೇಲೆ ಅವತ್ತಿನ ದಿನ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟದ. ಅಥವಾ 3 month ಕಾಂಟ್ರಾಕ್ಟ್ ಇತ್ತಂದ್ರೆ 3 month ಮುಗಿದ ಮೇಲೆ ಅವತ್ತಿನ ದಿನ ಮಾರ್ಕೆಟ್ ಒಳಗೆ ಪ್ರೈಸ್ ಎಷ್ಟದ. ಅಂದ್ರೆ ಕಾಂಟ್ರಾಕ್ಟ್ ಮುಗಿದ ಮೇಲೆ ರೀ ಅವತ್ತಿನ ದಿನ ಪ್ರೈಸ್. ಅದಕ್ಕೆ ಸ್ಟಾಕ್ ಪ್ರೈಸ್ ಕೊಟ್ಟಾನ. ಒಂದು 83.5 ಅದ, ಎರಡು ಸೇಮ್ ಅವ್ರು. 83.5 83.5 ಬೋತ್ ಆರ್ ಸೇಮ್ ಆನ್ ದಿ ಎರಡು ಕಾಲ್ ಆಪ್ಷನ್ ಮೇಲೆ. ಕಾಲ್ ಆಪ್ಷನ್ಸ್ ಪ್ರೈಸ್, ಕಾಲ್ ಆಪ್ಷನ್ ಪ್ರೈಸ್ ಅಂದ್ರು ಒಂದೇ, ಪ್ರೀಮಿಯಂ ಅಂತಂದ್ರು ಒಂದೇ. ಕಾಲ್ ಆಪ್ಷನ್ ಪ್ರೈಸ್ ಅಥವಾ ಪ್ರೀಮಿಯಂ. ಕಾಲ್ ಆಪ್ಷನ್ ಪ್ರೈಸ್ ಆರ್ ಪ್ರೀಮಿಯಂ ಎಷ್ಟಾದ್ರೆ ಫಸ್ಟ್ ಆಪ್ಷನ್ ಕಾಲ್ ಆಪ್ಷನ್ 6.7 rupees 75 paisa ಅದ, ಸೆಕೆಂಡ್ 2 rupees 50 paisa ಅದ. ಓಕೆ, ಇದು ಇಷ್ಟೇ ಕೊಟ್ಟಿರ್ತಾರ. ಮುಂದೆ ಕ್ಲಾಸಿಫಿಕೇಶನ್ ನಿಮಗೆ ಕೊಟ್ಟಿರಲ್ಲ. ಕ್ಲಾಸಿಫಿಕೇಶನ್ ನಾವೇ ಕ್ಲಾಸಿಫೈ ಮಾಡಬೇಕು. ಅಂದ್ರೆ ಈ ಕಾಂಟ್ರಾಕ್ಟ್ ಏನ್ ಇನ್ ದ ಮನಿ ಅದರೋ, ಎಡದ ಮನಿ ಅದರೋ, ಔಟ್ ಆಫ್ ದ ಮನಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಕ್ಲಾಸಿಫೈ ಮಾಡಬೇಕು. ಹೆಂಗ್ ಕ್ಲಾಸಿಫೈ ಮಾಡ್ಬೇಕ್ರಿ? ಹೆಂಗ್ ಕ್ಲಾಸಿಫೈ ಮಾಡ್ಬೇಕಂದ್ರೆ ವಿ ನೋ ದ ರೂಲ್. ಕಾಲ್ ಆಪ್ಷನ್ ಇದ್ದಾಗ ಇನ್ ದ ಮನಿ ಯಾವಾಗ ಆಗ್ತದ, ಪುಟ್ ಆಪ್ಷನ್ ಇದ್ದಾಗ ಇನ್ ದ ಮನಿ ಯಾವಾಗ ಆಗ್ತದ, ಆಮೇಲೆ ಕಾಲ್ ಆಪ್ಷನ್ ಇದ್ದಾಗ ಇನ್ ದ ಮನಿ ಯಾವಾಗ ಆಗ್ತದ, ಪುಟ್ ಆಪ್ಷನ್ ಇದ್ದಾಗ ಇನ್ ದ ಮನಿ ಯಾವಾಗ ಆಗ್ತದ, ಆ ರೂಲ್ ನಮ್ಗೆ ಗೊತ್ತಿರಬೇಕು.
ಓಕೆ, ಬಟ್ ಇಲ್ಲಿ ಸದ್ಯಕ್ಕೆ ಎರಡೂ ಆಪ್ಷನ್ಗಳು 1 2 ಅಂತ ಎರಡು ಆಪ್ಷನ್ ಕೊಟ್ಟರಲ್ಲ, ಎರಡು ಏನವರಿ ಕಾಲ್ ಆಪ್ಷನ್ ಏವ, ರೈಟ್. ಫಸ್ಟ್ ಒನ್ ನಾನು ಬರ್ಕೊಂತೀನಿ ಕಡೆ. So I'll write it here. First option problem ನೋಡ್ರಿ. Excise price ಎಷ್ಟು ಅದರಿ? 80 ಅದರಿ. Excise price 80, spot market price 83.5 ಅದರಿ. Excise price is 80, spot market price on maturity it is 83.50. 83.5. ಪ್ರೀಮಿಯಂ ಎಷ್ಟು ಅದರಿ? ಕಾಲ್ ಆಪ್ಷನ್ ಪ್ರೈಸ್ ಅಂತಲ್ಲ, ಅದಕ್ಕೆ ಪ್ರೀಮಿಯಂ ಅಂತ ಕರಿತೀನಿ ನಾನು. ₹6.75 ಅದ. ₹6.75. ಪ್ರೀಮಿಯಂ ಕಾಲ್ ಆಪ್ಷನ್ ಪ್ರೀಮಿಯಂ ಎಷ್ಟು ಅದರಿ? ₹6.75. Excise price 80, spot market price on maturity 83.5, premium ಎಷ್ಟಾದ್ರೆ 6.75 ಅದ. Now we have to calculate ಏನು ಕರೀಡಿ ಅಂತಾನೆ, intrinsic value and the time value of option ಕರೀಡಿ ಅಂತಾನೆ first. Therefore intrinsic value ನಮಗೆ ಗೊತ್ತದರಿ, value equals intrinsic value equals of call option. ಯಾಕಂದ್ರೆ ಇದು ನೆನಪಿಟ್ಕೋರಿ, ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಅವು ಡೆಡ್ ಅಪೋಸಿಟ್ ಅವ, ಅದಕ್ಕೆ ಯಾವ್ದು ಕಂಡುಹಿಡಿಲಿಕ್ಕೆ ಅದಕ್ಕೆ ಬಹಳ ಇಂಪಾರ್ಟೆಂಟ್. Therefore max of 0 or S naught minus E, right? ಈಗ ಮ್ಯಾಕ್ಸಿಮಮ್ ತೆಗಿಬೇಕು ನಾನು ಹೊರಗೆ, ಯಾವ್ದು ದೊಡ್ಡದರಿ? 0 or ಎಕ್ಸೈಸ್ ಪ್ರೈಸ್ ಎಷ್ಟದ್ರಿ? 83.50 minus ಸಾರಿ ನಾಟ್ ಎಕ್ಸೈಸ್ ಪ್ರೈಸ್, ಸ್ಪಾಟ್ ಮಾರ್ಕೆಟ್ S naught minus E ಬೇಕಾಗ್ಯದ. S naught ಎಷ್ಟದ್ರಿ? 83.50. ಎಕ್ಸೈಸ್ ಪ್ರೈಸ್ ಎಷ್ಟದ? 80 ಅದ, ರೈಟ್. ಮ್ಯಾಕ್ಸಿಮಮ್ ಈಗ ಹೊರಗೆ ತೆಗಿಬೇಕು, ಯಾವ್ದು ಬರ್ತದೆ ಅದೇ ಇಂಟ್ರಿನ್ಸಿಕ್ ವ್ಯಾಲ್ಯೂ. 0 or 83.50 minus 80, that is 3.50. Yeah, 3.50. Therefore intrinsic value of call option first option is 3.50. So this is your intrinsic value. ₹3.50 is your intrinsic value of first call option. And then time value of call option premium minus intrinsic value. Premium is 6.75 minus intrinsic value is ₹3.50. $3.25. 3.25 will be your time value. See the first option right there. Time value and intrinsic value. See the one option node. So ಅದೇ ತರ ಸೆಕೆಂಡ್ ಒನ್ ಆಪ್ಷನ್ ನೋಡ್ರಿ, ಯಾಕಂದ್ರೆ ಎರಡು ಆಪ್ಷನ್ ಅವರ. ಸೆಕೆಂಡ್ ಡೀಲ್ ಮಾಡ್ತೀನಿ ನೋಡಿ. ಸೆಕೆಂಡ್ call option.
So other than first let us take that information. Excise price is 85 and 83.5 spot market. Excise price is 85. Spot market price on maturity is 83.50. So ಇಲ್ಲಿ ಇನ್ನೊಂದು ಮಾಡಬೇಕಾಗಿತ್ತು ಮೇಲೆ. So ಇದು what type of option ಅಂತ ಹೇಳಬೇಕು ಇಲ್ಲಿ. So here ಈ ಫಸ್ಟ್ ಒಂದು ಮಾಡಿದಲ್ರಿ ಇಲ್ಲಿ what type of option? S0 is greater than excise price. ಇದು ಕಾಲ್ ಆಪ್ಷನ್ ಅದ. ಓಕೆ, ಇಲ್ಲಿ S0 ಎಷ್ಟಾದ್ರೆ 83.5 ಅದ. ಇದು ದೊಡ್ಡದ ಎದಕ್ಕಿಂತ ಎಕ್ಸೈಸ್ ಪ್ರೈಸ್ ಗಿಂತ. ಇಂಥ ಆಪ್ಷನ್ ನಾವ್ ಏನ್ ಕರಿತೀವಿ? ಇಟ್ ಈಸ್ ಇನ್ ದ ಮನಿ. ಇದೊಂದು ಹೇಳ್ಬೇಕು. In the money. ಯಾ, ಇನ್ ದ ಮನಿ, ಇನ್ ದ ಮನಿ ಕಾಂಟ್ರಾಕ್ಟ್ ಆರ್ ಇನ್ ದ ಮನಿ ಕಾಲ್ ಆಪ್ಷನ್ ಅಂತ ಹೇಳ್ಬೇಕು. ಅದೇ ತರ ಇಲ್ಲೂ ಕೂಡ ಹೇಳ್ಬೇಕ್ರಿ. ನಾವು ವಿ ಹ್ಯಾವ್ excise price and spot market price. Spot market price on maturity is lesser than excise price. ಇದಕ್ಕೆ ಏನಂತ ಕರಿತೀವ್ರಿ? Out of. Yes, it is out of the money contract. ಯಾಕಂದ್ರೆ ರಿವರ್ಸ್ ಅದ ರೀ. ಇಲ್ಲಿ ಮಾರ್ಕೆಟ್ ಪ್ರೈಸ್ 83.50 ಅದ ರೀ. ನಾವು ಎಷ್ಟು ಖರೀದಿ ಮಾಡ್ತೀನಿ ಅಂತ ಹೇಳಿ 85 ರೂಪೀಸ್ ಖರೀದಿ ಮಾಡ್ತೀನಿ ಅಂತ ಹೇಳಿ ನಾ ಖರೀದಿ ಮಾಡಿದ್ರೆ ನಾನು